ಹಿರಿಯ ಪತ್ರಕರ್ತರಾದಂತಹ ಸುಭಾಷ್ ಹೂಗಾರ್ ಅವರು ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಕೂಡ ನಾವು ಪಡ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಪ್ರಭಾ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸರ್, 3 ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಇದನ್ನು ನೀವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀರಿ? 2/3 ಮೆಜಾರಿಟಿ ಆಗಿರ್ಬೋದು, ಜೊತೆಗೆ ಈಗ ಯಾವೆಲ್ಲ ವಿಚಾರಗಳಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ, ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ನೀವು ಅದನ್ನು ಹೇಗೆ ನೋಡ್ತೀರಿ? ಪ್ರಭು, ಈಗ ನಿಮ್ಮ ಕಾರ್ಯಕ್ರಮದ ಹೆಸರನ್ನ ನೀವು ಮೀಸಲಾತಿ ಮಹಾಯುದ್ಧ ಅಂತ ಇಟ್ಟಿದ್ರಿ. ಅದು ಆಕ್ಚುಲಿ ಮೀಸಲಾತಿ ಮಹಾಯುದ್ಧಕ್ಕಿಂತ ಕ್ಷೇತ್ರಗಳ ಮರು ವಿಂಗಡಣೆ ಮಹಾಯುದ್ಧ ಅಂತ ಆಗಿದ್ರೆ ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕಾರಣ ಏನು ಅಂದ್ರೆ ಈ ಮೀಸಲಾತಿ ಮಹಿಳೆಯರಿಗೆ 33% ಶಾಸನ ಸಭೆಗಳಲ್ಲಿ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ಇನ್ ಪ್ರಿನ್ಸಿಪಲ್ ಅಗ್ರಿಮೆಂಟ್ ಇದೆ. ಸರ್ವಾನುಮತದಿಂದಲೇ 2023 ಸೆಪ್ಟೆಂಬರ್ ತಿಂಗಳೊಳಗಡೆ ಈ ಒಂದು ಕಾನೂನು ಆಗಿರೋದು. ಯಾರೂ ಕೂಡ ಮಹಿಳಾ ಮೀಸಲಾತಿಯ ವಿರುದ್ಧ ಇಲ್ಲ. ಆದ್ರೆ ಅವರಿಗೆ ಅವರದೇ ಆದಂತ ಬೇರೆ ಬೇರೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳಿವೆ. ಈಗ ನೀವು ದೇಶದ ರಾಜಕೀಯ ಇತಿಹಾಸವನ್ನ ಒಂದು ಸಾರಿ ನೋಡಿದ್ರೆ ಎಲ್ಲಾ ಪಕ್ಷಗಳು ಕೂಡ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯ ಪರವಾಗಿ ಮತ್ತು ಮಹಿಳಾ ಮೀಸಲಾತಿಯ ವಿಚಾರ ಸಂಸತ್ತಿನೊಳಗಡೆ ಚರ್ಚೆಗೆ ಬಂದಾಗ ಅದಕ್ಕೆ ಅಡ್ಡಗಾಲು ಹಾಕಿರೋ 2 ಉದಾಹರಣೆಗಳು ಇವೆ. ಇನ್ನು ಯಾವುದೇ ಪಾರ್ಟಿ ಅವರು ವಿರೋಧ ಪಕ್ಷದೊಳಗಿದ್ದಾಗ ಅಡ್ಡಗಾಲು ಹಾಕಿರ್ತಾರೆ, ಆಡಳಿತ ಪಕ್ಷದೊಳಗಡೆ ಇದ್ದಾಗ ಅದ್ರ ಪರವಾಗಿ ಮಾತಾಡ್ತಾರೆ. ಅಂದ್ರೆ ಕ್ರೆಡಿಟ್ ನಮಗೆ ಬೇಕಾಗಿಲ್ಲ, ಕ್ರೆಡಿಟ್ ಯಾರಾದರೂ ತಗೊಳ್ಳಿ ಅಂತ ಈಗ ಮಾತಾಡೋದು ಬೇರೆ ವಿಚಾರ. ಆದ್ರೆ ಎಲ್ಲರೂ ಕೂಡ ಕ್ರೆಡಿಟ್ಗೋಸ್ಕರನೇ ಬಡದಾಡ್ತಾರೆ. ರಾಜಕೀಯ ಪಕ್ಷಗಳಿಗೆ ಬೇಕಾಗಿರೋದೇ ಅವರ ಕ್ರೆಡಿಟ್. ಹೇಗಾದ್ರೂ ಮಾಡಿ ನಾವು ಕ್ರೆಡಿಟ್ ತಗೊಂಡ್ರೆ ಇದರಿಂದ ನಮಗೆ ರಾಜಕೀಯ ಲಾಭ ಆಗ್ಬೋದಾ, ಲಾಭ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನದ ಭಾಗವಾಗಿ ಅವರು ಇದನ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದರೊಳಗಡೆ ತೀರಾ ಈ ತರದ ಒಂದು ಲೆವೆಲ್ ಅಲ್ಲಿ ಚರ್ಚೆ ಆಗ್ತಾ ಇರೋದು ಬಹಳಷ್ಟು ದುರ್ದೈವದ ಸಂಗತಿ ಅಂತ ನನಗನ್ಸುತ್ತೆ. ನಾನು ಇದು ಮಹಿಳಾ ಮೀಸಲಾತಿ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಹೆಚ್ಚು ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿದೆ ಅಂದ್ರೆ, 3 ದಿನಗಳ ಕಾಲ ಸಂಸತ್ತಿನ ವಿಶೇಷ ಅಧಿವೇಶನ ಕರಿಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದಾಗ ಬಹಳಷ್ಟು ವಿಚಾರ ಎಲ್ಲರಿಗೂ ಹೇಳಿದ್ದು, ಪ್ರಚಾರ ಆಗಿದ್ದು, ಈ ಅಧಿವೇಶನದ ಉದ್ದೇಶ ಏನು ಅಂತ ಸರ್ಕಾರ ಹೇಳಿದ್ದು ಮಹಿಳಾ ಮೀಸಲಾತಿಗೆ ಕೊಡಬೇಕು, ಶಾಸನ ಸಭೆಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಒಳಗಡೆ ಮಹಿಳಾ ಮೀಸಲಾತಿ ಕೊಡೋದಕ್ಕೋಸ್ಕರ ಈ ಬಿಲ್ಲು ಅಂತ ಹೇಳಿತ್ತು. ಈಗ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ಷೇಪಣೆಗಳು ಈ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಇವೆ. ಒಂದು ಕ್ಷೇತ್ರ ಪುನರ್ವಿಂಗಡನಾ ಆಯೋಗವನ್ನ ಸರ್ಕಾರ ರಚನೆ ಮಾಡಬೇಕಾಗತ್ತೆ. ಸರ್ಕಾರ ರಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಸಂಸತ್ತಿನ ಅಂಗೀಕಾರವನ್ನ ಪಡಿಲಿಕ್ಕೆ ಈಗ ಈ ಅಧಿವೇಶನ ಕರೆಯಲಾಗಿದೆ, ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ಆ ಕ್ಷೇತ್ರ ಪುನರ್ವಿಂಗಡಣೆ ಆಯೋಗದ ಬಗ್ಗೆ ಯಾರಿಗೂ ಕೂಡ ಏನು ಮಾಹಿತಿ ಇಲ್ಲ, ಪಾರದರ್ಶಕತೆ ಇಲ್ಲ. ಸರ್ಕಾರಕ್ಕೆ 2/3 ಮೆಜಾರಿಟಿ ಬೇಕಲ್ಲ ಇದನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ. ಮತ್ತು ಈ ತರಹದ ವಿಚಾರದಲ್ಲಾದ್ರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯವನ್ನ ಮರೆತು ಒಟ್ಟಿಗೆ ನಿಂತು ಕೆಲಸ ಮಾಡಬೇಕು ಅಂತ ಹೇಳಿ ಏನು ನಾವು ಎಲ್ಲರೂ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಆದ್ರೆ ಎಂದೂ ಯಾರು ಕೂಡ ಮಾಡೋದಿಲ್ಲ. ಈ ವಿಚಾರದಲ್ಲಾದ್ರೂ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೋಸ್ಕರ ಈ ಕ್ಷೇತ್ರ ಪುನರ್ವಿಂಗಡಣೆ ಆಯೋಗದ ಬಗ್ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು, ಆ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗವನ್ನು ಮಾಡ್ತಾರಲ್ಲ ಅದರ ಅಧ್ಯಕ್ಷರು ಯಾರು ಇರ್ತಾರೆ, ಎಷ್ಟು ಜನ ಸದಸ್ಯರಿರ್ತಾರೆ, ಆ ಆಯೋಗದ ಸದಸ್ಯರ ಪೈಕಿ ಏನಾದರೂ ದಕ್ಷಿಣ ಭಾರತದ ರೆಪ್ರೆಸೆಂಟೇಷನ್ ಅಲ್ಲಿ ಇರ್ತದ ಅಥವಾ ಇಲ್ವಾ, ಯಾವ ಆಧಾರದ ಮೇಲೆ ಕ್ಷೇತ್ರಗಳ ಬೌಂಡರಿಯನ್ನ ನಿರ್ಧಾರ ಮಾಡ್ತಾರೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಏನು, ಈ ಯಾವ ವಿಚಾರಗಳನ್ನು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಪಾರದರ್ಶಕವಾಗಿ ಆಗಬೇಕಾಗಿತ್ತು. ಪಾರದರ್ಶಕವಾಗಿ ಮಾಡಿ ಮಾತಾಡಿ ಒಂದು ಲಾರ್ಜರ್ ಕನ್ಸೆನ್ಸಸ್ ಅನ್ನ ರೂಪಿಸುವಂತಹ ಪ್ರಯತ್ನವನ್ನ ಸರ್ಕಾರ ಇನಿಷಿಯೇಟ್ ಮಾಡಬೇಕು. ಸರ್ಕಾರ ಇನಿಷಿಯೇಟ್ ಮಾಡಿ ಎಲ್ಲರನ್ನೂ ಕೂಡ ಕರೆದು ಯಾವ ರೀತಿ ಮಾಡ್ತೀವಿ ಏನು ಅಂತ ಹೇಳಿ. ಯಾಕಂದ್ರೆ ವಿರೋಧ ಪಕ್ಷಗಳಲ್ಲಿ ಇರೋರಿಗೆ ಇವತ್ತು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿರ್ಬೋದು, ಮೊದಲು ಬಿಜೆಪಿ ಇತ್ತು, ಮತ್ತೆ ಬದಲಾವಣೆ ಆಗಬಹುದು, ಮುಂದಿನ ದಿನಗಳಲ್ಲಿ ಆಗದೇ ಇರಬಹುದು, ಏನು ಬೇಕಾದಾಗ್ಬೋದು. ಆದ್ರೆ ವಿರೋಧ ಪಕ್ಷದಲ್ಲಿ ಇರೋರಿಗೆ ಕೆಲವು ಆತಂಕಗಳು ಸಹಜವಾಗಿ ಇರ್ತವೆ. ಉದಾಹರಣೆಗೆ ಈಗ ಜಮ್ಮು ಕಾಶ್ಮೀರ ಮತ್ತು ಅಸ್ಸಾಂನೊಳಗಡೆ ಡಿಲಿಮಿಟೇಷನ್ ಆಗಿದೆ. ಒಂದು ಕಡೆ
ಒಂದು ಲೋಕಸಭಾ ಕ್ಷೇತ್ರದೊಳಗಡೆ 25 ಲಕ್ಷ ಮತದಾರರಿದ್ರೆ, ಇನ್ನೊಂದು ಕಡೆ ಒಂದು ಲೋಕಸಭಾ ಕ್ಷೇತ್ರದೊಳಗಡೆ 6, 7, 8 ಲಕ್ಷ ಮತದಾರರಿದ್ದಾರೆ. ಒಂದು ಕಡೆ ಒಂದು ಲೋಕಸಭಾ ಕ್ಷೇತ್ರದೊಳಗಡೆ 8 ವಿಧಾನಸಭಾ ಕ್ಷೇತ್ರಗಳಿದ್ರೆ, ಕೆಲವು ಕಡೆಗಳಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿವೆ. ಒಂದು ಸಮಾನತೆ, ಒಂದು ಎಲ್ಲರೂ ಕೂಡ ಕನ್ವಿನ್ಸ್ ಆಗುವಂತ, ಎಲ್ಲರೂ ಕೂಡ ಒಪ್ಕೊಳ್ಳುವಂತ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪಾರದರ್ಶಕವಾಗಿ ಚರ್ಚೆ ಮಾಡುವ ಅವಶ್ಯಕತೆ ಇದೆ, ಅಟ್ಲೀಸ್ಟ್ ಇಂಥ ವಿಚಾರಗಳಲ್ಲಿ. ಉಳಿದ ಎಲ್ಲ ವಿಷಯಗಳಲ್ಲಿ ಸರ್ ಈಗ ಉತ್ತರ ಭಾರತದ ಮತ್ತೆ ದಕ್ಷಿಣ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ನಮಗೆ ಕಡಿಮೆ ಆಗುತ್ತೆ, ಆಮೇಲೆ ನಮ್ಮ ಒಂದು ವಾಯ್ಸ್ ಏನಿರುತ್ತೆ ನಾವು ಅದನ್ನು ಕಳ್ಕೊಳ್ತೀವಿ ಅಂತೇಳಿ ಇವರು ಆಕ್ಷೇಪ ಮಾಡ್ತಾ ಇರೋದು ಓಕೆ. ಬಟ್ ಆದರೆ ಅಲ್ಲಿ ಅವ್ರು ಹೇಳ್ತಿರೋದು ಏನಂತಂದ್ರೆ ಆ ಥರದ್ದು ಯಾವುದೇ ಆಗೋದಿಲ್ಲ, ಆ ಥರದ ಅನ್ಯಾಯ ಆಗಲ್ಲ ಅಂತ ಹೇಳ್ತಾ ಇರೋದಲ್ವಾ? ಅಲ್ಲ, ಹೇಳ್ತಾ ಇದ್ದಾರೆ. ಈಗ ನೋಡಿ, ಕಿರಣ್ ರಿಜಿಜು ಹೇಳಿದ್ರು, ಇಲ್ಲ 2011ರ ಜನಗಣತಿ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ನಾವು ಇದನ್ನ ಪುನರ್ವಿಂಗಡಣೆ ಮಾಡೋದಿಲ್ಲ ಕ್ಷೇತ್ರಗಳದು. ಎಲ್ಲರಿಗೂ ಕೂಡ ಸಮಾನವಾಗಿ ಫ್ಲಾಟ್ ಆಗಿ 50% ಸೀಟ್ಗಳನ್ನು ನಾವು ಜಾಸ್ತಿ ಮಾಡ್ತೀವಿ. ಆ ರೀತಿ ಆದ್ರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಂತ ಕಿರಣ್ ರಿಜಿಜು ಹೇಳಿದ್ರು. ಅದನ್ನ ಅಮಿತ್ ಶಾ ಅವರು ಕೂಡ ಹೇಳಿದ್ರು. ಆದ್ರೆ ಈಗ ಸಂಸತ್ ಒಳಗಡೆ ಮಂಡನೆ ಆಗಿರುವಂತ ಮಸೂದೆ ಒಳಗಡೆ ಆ ವಿಚಾರ ಪ್ರಸ್ತಾಪ ಇಲ್ಲ. ಹೌದು, 50% ಫ್ಲಾಟ್ ಆಗಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಲೋಕಸಭಾ ಕ್ಷೇತ್ರಗಳನ್ನ ನಾವು ಜಾಸ್ತಿ ಮಾಡ್ತೀವಿ ಅನ್ನುವ ವಿಚಾರ ಮಸೂದೆ ಮಂಡನೆ ಏನಾಗಿದೆ ಅಲ್ಲ, ಅದರೊಳಗಡೆ ಎಲ್ಲೂ ಫ್ಲೋರ್ ಆಫ್ ದ ಹೌಸ್ ಪ್ರಾಮಿಸ್ ಮಾಡಿದ್ದಾರೆ ಅಲ್ಲ, ಅದೇ ರೀತಿ ಆಗ್ತಾ ಇದೆ ಅಂತ ಹೇಳಿ ಮಸೂದೆ ಮಂಡನೆ ಆಗುತ್ತೆ ಆ ರೀತಿ ಇಲ್ಲ ಅಂತ ಹೇಳಿದ್ರೆ ಅದು ಪ್ರತಿ ರಾಜ್ಯಕ್ಕೆ ಯಾವ ರೀತಿ ಆಗುತ್ತೆ, ಅದ್ರಲ್ಲಿ ಈವನ್ ಎಷ್ಟೆಷ್ಟು ಪರ್ಸೆಂಟೇಜ್ಗಳಲ್ಲಿ ಅನುಕೂಲ ಆಗುತ್ತೆ ಅಂತಲೂ ಅಮಿತ್ ಶಾ ಅವರು ಸ್ಟೇಟ್ ಬೈ ಸ್ಟೇಟ್ ಹೇಳಿ ಎಕ್ಸ್ಪ್ಲೈನ್ ಮಾಡಿದಾರಲ್ಲ. ಮತ್ತೆ ದಾರಿ ತಪ್ಪಿಸೋದು ಅಲ್ಲ. ಹೂಗಾರ್ ಅವರು ಚಂದ್ರಶೇಖರ್ ಅವರೇ, ಒಂದ್ ಸೆಕೆಂಡ್ ಪ್ರಾದೇಶಿಕ ವಿಚಾರ. ಈಗ ನೋಡಿ, ಲೇ ಲಡಾಖ್ ಏನಿದೆಯಲ್ಲ, ಅತಿ ದೊಡ್ಡ ಭೂಭಾಗವನ್ನ ಹೊಂದಿದೆ, ಜನಸಂಖ್ಯೆ ಕಡಿಮೆ ಇದೆ. ಯಾವ ರೀತಿ ನೀವು ಅಲ್ಲಿ ಅದಕ್ಕೆ ನ್ಯಾಯ ಕೊಡಕ್ಕಾಗತ್ತೆ? ಈಗ ಭೂಮಿಯೂ ಕೂಡ ಅತಿ ದೊಡ್ಡ ಪಾತ್ರವನ್ನು ಭಾರತದ ಸಾರ್ವಭೌಮತೆ ಮತ್ತು ರಕ್ಷಣೆಯ ವಿಚಾರ ಬಂದಾಗ ಅತ್ಯಂತ ಆಯಕಟ್ಟಿನ ಪ್ರದೇಶಗಳಿರುತ್ತೆ. ಜಮ್ಮು ಕಾಶ್ಮೀರ 48ರ ಯುದ್ಧದಲ್ಲಿ 1/3 ಜಮ್ಮು ಕಾಶ್ಮೀರವನ್ನ ನಾವು ಕಳ್ಕೊಂಡಿದ್ದೀವಿ. ಪಾಕ್ ಆಕ್ರಮಿತ ಮತ್ತು ಚೀನಾದ ಒಂದು ವಶದಲ್ಲಿದೆ. ಅಲ್ಲಿ ಜನಗಣತಿ ನಡ್ಸಕ್ಕಾಗಿಲ್ಲ. ಆದ್ರೆ ಟೈಟಲ್ ಡೀಡು ಇಟ್ ಈಸ್ ಅವರ್ ಲ್ಯಾಂಡ್. ಹಾಗೇನೆ ಈಗ ಭಾಷೆ ವಿಚಾರ ಬಂದಾಗ ನಾವು ಈಗ ಹಿಂದಿ ಭಾಷೆಯ ವಿಚಾರ, ದಕ್ಷಿಣ ಭಾರತದಲ್ಲಿ ನಮ್ಮದೇ ಆದ ಸೂಕ್ಷ್ಮತೆಯನ್ನು ಹೊಂದಿದ್ದೇವೆ. ಪ್ರಾದೇಶಿಕ ಭಾಷೆಗಳು ಈ ದಬಾವಣೆಯಲ್ಲಿ ನಾಶವಾಗುತ್ತೆ, ಕಳೆದು ಹೋಗುತ್ತೆ ಎನ್ನುವ ಆತಂಕಗಳನ್ನು ನಾವು ಹೊಂದಿದ್ದೀವಿ. ನಮ್ಮ ಸಂಸ್ಕೃತಿ ಬೇರೆ, ನಮ್ಮ ಆಚಾರ ವಿಚಾರ ಬೇರೆ ಇದೆ. ಈಗ ಜನಸಂಖ್ಯೆ ವಿಚಾರ ಬಂದಾಗ ಕೇರಳ ಮತ್ತು ಈ ದಕ್ಷಿಣದಲ್ಲಿ ಅತ್ಯಂತ ವಿದ್ಯಾವಂತರಾದಂಥ ನಾವುಗಳು ಕಾನೂನು ಸಂವಿಧಾನ ಏನ್ ಹೇಳುತ್ತೆ ಜನಸಂಖ್ಯೆ ನಿಯಂತ್ರಣದಂತದ್ದನ್ನ ಚಾಚು ತಪ್ಪದೆ ಮಾಡ್ತೀವಿ. ಈಗ ಬಡತನ ನಿರ್ಮೂಲನೆ ವಿಚಾರ ಬಂದಾಗ ಅನೇಕ, ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಿಲ್ಲ, ಒಟ್ಟಾರೆಯಾಗಿ ಒಂದು ಭಾರತದ ಚಿತ್ರಣವನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ದೀನ ದಲಿತರು ಅಂತ ಶಬ್ದ ಯಾಕೆ ಬಳಸ್ತೀರಾ? ದೈನ್ಯತೆ ಇರುವವರು, ಇವತ್ತಿಗೂ ಭೂಮಿ ಸಿಗದಲ್ಲೇ ಇರುವವರು, ಅವಕಾಶ ಸಿಗದಲ್ಲೇ ಇರುವವರು. ಈಗ ರಾಜಮಾತಾ ಸಿಂಧ್ಯಾಜಿ ಅವರಿಗೆ ಅವಕಾಶ ಸಿಗೋದು ಸುಲಭ, ಆದ್ರೆ ಒಬ್ಬ ಮಾಯಾವತಿ ಅವ್ರಿಗೆ ಅವಕಾಶ ಸಿಗೋದು ಸುಲಭ ಆಗಿರ್ಲಿಲ್ಲ. ಒಬ್ಬ ಕಾಂಶಿರಾಮ್ ಬರ್ಬೇಕಾಗಿತ್ತು. ಸುಮ್ನೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ಈಗ ಸೋನಿಯಾ ಗಾಂಧಿ ಅಪೋಸಿಷನ್ ಲೀಡರ್ ಆದ್ರು, ಮೀರಾ ಕುಮಾರ್ ಸ್ಪೀಕರ್ ಆದ್ರು, ಸುಷ್ಮಾ ಸ್ವರಾಜ್ ಅಪೋಸಿಷನ್ ಲೀಡರ್ ಆಗಕ್ಕಾಗ್ಲಿಲ್ಲ. ಅವ್ರಿಗೆ ಯಾವುದೇ ಸಾಮರ್ಥ್ಯ ಕಮ್ಮಿ ಇರಲಿಲ್ಲ, ವಿದ್ವತ್ ಕಮ್ಮಿ ಇರಲಿಲ್ಲ. ನಾನು ಹೇಳೋದು, ದೋಷಾರೋಪಣೆ ಹೊರಿಸೋದಕ್ಕಿಂತ ಅವಕಾಶಗಳನ್ನ ಪಡಿಬೇಕಾದ್ರೆ ಇವತ್ತಿನ ಚಿತ್ರಣದಲ್ಲಿ ಎಲ್ಲ ಪಕ್ಷಗಳಲ್ಲೂ ಮಹಿಳೆಯರಿಗೆ ಸ್ಟ್ರಗಲ್ ಇದೆ. ಹಾಗಾಗಿ ಈ ಜಾತಿ, ಕುಲ, ಪ್ರಾದೇಶಿಕ ಸೂಕ್ಷ್ಮತೆಗಳನ್ನ ನೀವು ಕಡೆಗಣಿಸ್ತಾ ಇದ್ದೀರಿ. ಕಡೆಗಣಿಸಿದ್ರೆ ನ್ಯಾಯ ಸಿಗಲ್ಲ, ನಿಮ್ಮ ಉದ್ದೇಶಗಳಿಗೆ ನ್ಯಾಯ ಸಿಗಲ್ಲ ಅನ್ನುವಂತ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಅವ್ರು ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರೆ.